ಊಟಕ್ಕೆ ಚಿಕನ್ ಕಬಾಬ್, ರೈಸ್, ದಾಲ್, ಕೇಕ್, ಬಯಲ್ ನೀರು ಬರ್ತಿದೆ, ಪನ್ನೀರ್ ಟಿಕ್ಕಾ, ಮಶ್ರೂಮ್. ಇಲ್ಲ ಇಲ್ಲ ಇಳಿ, ಬಿಸಿಲು ತಾಕ್ತಾ ಇದ್ ಕಣಕ್ಕಲ್ಲೇ. ತಣ್ಣಗಿದ್ಯಾ? ಇಲ್ಲ, ತುಂಬಾ ಬಿಸಿ ಇದೆ. ಇಲ್ಲ, ತುಂಬಾ ಬಿಸಿ ಇದೆ. ಇಲ್ಲ, ತುಂಬಾ ಬಿಸಿ ಇದೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಇಳಿ ಇಳಿ ನೋಡೋಣ ಎಷ್ಟು ಹೈಟ್ ಬರುತ್ತೆ, ಇಳಿ ನೋಡೋಣ. ನಾನು ಇಲ್ಲಿ ತನಕ ಅನ್ಕೊಂಡೆ ಹೊಟ್ಟೆ ಅಷ್ಟೇ ನೋಡು. ಇಲ್ಲ ಚಾಯ್ಕೊಂಗ್ ಅಷ್ಟೇ ಬಂದಿದ್ದೆ. ಇಳಿರಿ ಏಮ್ಮ, ಇಳಿಯಮ್ಮ. ಅಕ್ಕ ಇಳಿ ಅಕ್ಕ. ಕೇಳ್ಕೊಡ್ತೀನಿ ಬರ್ ಒಂದ್ ನಿಮಿಷ. ನಾನು ಬರ್ತೀನಿ. ಹಿಂಗೆ ಇಟ್ಕೊಳ್ಳೋದು ತರಬೇಕಿತ್ತು. ಅದು ಕಡೆ ಆಪುಲಲ್ಲಿ ಹಿಂಗೆ ಇಟ್ಕೊಂಡು ಯಾರು ಫಸ್ಟ್ ಇದ್ದಂತಾರ ನೋಡೋಣ. ಹಿಂಗೆ ಇಟ್ಕೊಂಡು ಯಾರು ಫಸ್ಟ್ ಇದ್ದಂತಾರ ನೋಡೋಣ. ಹಿಂಗೆ ಇಟ್ಕೊಂಡು ಯಾರು ಫಸ್ಟ್ ಇದ್ದಂತಾರ ನೋಡೋಣ. ಚೆಂದ ಮುಗ್ದೇ ಇಲ್ಲ ಅಲ್ಲಿ ಸ್ವಲ್ಪ ಹೆಂಗ್ ಆಡ್ತಿದ್ಯಾ ನೀನು ನನಗೆ. ಬಂದು ನೋಡ್ಕೊಂಡು ಹಿಂಗೆ ರಫ್ ಅಂತ ಹಾಕುದೇ ಕಿವಿಗೆಲ್ಲ. 2000 years later. ಬಿಸಿಲಿದೆ. ಅದಕ್ಕೆ ಹೋಗ್ತೀಯಾ? ಹೋಗುವಾಗ ಅದಕ್ಕೆ ಹೋಗು. ಇಲ್ಲಿ ಬರ್ರಿ, ಆ ಕಡೆ ಏನೋ ಹೋಗಿಮ್ಮ, ಇಬ್ರಿಬ್ರು ಹೋಗ್ಬೋದು. ಫಸ್ಟ್ ವಿಡಿಯೋ ಮಾಡ್ಲಾ? ಇನ್ನೊಂದು ಇದಕ್ಕೆ ಹೋಗು. ಹೇ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಪಾರ್ಟ್ 2 ವ್ಲಾಗ್. ಪಾರ್ಟ್ 1 ಇನ್ನು ಯಾರೆಲ್ಲ ನೋಡಿಲ್ಲ, ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಹಾಕಿರ್ತೀನಿ. ಅವ್ರು ನನ್ನ ಚಾನಲ್ ಓಪನ್ ಮಾಡಿದ್ರೆ ನಿಮಗೆ ಪಾರ್ಟ್ 1 ವ್ಲಾಗ್ ಸಿಗುತ್ತೆ. ಆ್ಯಂಡ್ ಪಾರ್ಟ್ 1 ವ್ಲಾಗಲ್ಲಿ ನಾವು ಪೂಲ್ಗೆ ವೀಡಿಯೋನ ಎಂಡ್ ಮಾಡಿದೆ. ಆ್ಯಂಡ್ ಇದು ಕಂಟಿನ್ಯೂಷನ್ ವ್ಲಾಗ್. ನಾವು ಪೂಲಲ್ಲಿ ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದ್ವಿ. ಎಷ್ಟಂದರೆ ಒಂದು 3 hours ಆಟ ಆಡಿದ್ವಿ ಪೂಲಲ್ಲಿ, 2 hour 1 hour ಜಕ್ಕೂಸಿಲಿ. ಸೊ ಬಂದು ಚರ್ಚ್ಗೆ ಹೋಗೋಣ ಅಂತ ರೆಡಿಯಾಗಿದ್ವಿ. ಸ್ಯಾರಿ ವೇರ್ ಮಾಡಿದ್ವಿ. ಏನೋ ಒಂಥರ ಡಿಫ್ರೆಂಟ್ ವೈಬ್ ಇರುತ್ತೆ, ವೈಬ್ ಕೊಡಲಿ ಅಂತ ವೇರ್ ಮಾಡಿದ್ವಿ. ಆ್ಯಂಡ್ ಆಲ್ರೆಡಿ 1:30 ಏನೋ ಆಗಿತ್ತಲ್ಲ. ಸೊ ಲಂಚ್ ಮುಗಿಸ್ಕೊಂಡು ಹೋಗೋಣ ಅಂತ ಹೋದ್ವಿ. ಚಿಕನ್ನು ಮತ್ತು ಎಗ್ಗು. ಇದು ನಾನು ಇದೆರಡು ಮಶ್ರೂಮ್ ಮತ್ತು ಪನ್ನೀರ್. ಆಫ್ಟರ್ನೂನ್ ಲಂಚ್ಗೆ ಚಿಕನ್ ಕಬಾಬ್, ಕಾರ್ನ್ ರೈಸ್, ಅದಕ್ಕೆ ಕುರ್ಮಾ, ಕೇಕ್ಸ್, ಮಶ್ರೂಮ್ ಮಂಚೂರಿ, ಪನ್ನೀರ್ ಟಿಕ್ಕಾ, ಪಾಪಡ್, ತುಂಬ ಅಂದರೆ ತುಂಬ ಆಪ್ಷನ್ಸ್ ಇತ್ತು. ನಮಗೆ ಏನೇನು ಬೇಕು ನಾವು ಅದನ್ನು ತೊಗೊಂಡು ಸಕ್ಕದಾಗಿ ಬ್ಯಾಟಿಂಗ್ ಮಾಡಿದ್ವಿ.
ಊಟ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ನಮಗೆ ಚೆಕ್ಔಟ್ಗೆ ಕಾಲ್ ಮಾಡಿದರು. ಸೊ ಇದು ಬೇರೆ ರೂಮ್, ಇದ್ರದ್ದು ರೂಮ್ ಟೂರ್ ನಾನು ಮಾಡ್ಕೊಂಡಿದ್ದೆ. ಎಲ್ಲೋ ನಂದು ಸ್ಟೋರೇಜ್ ಫುಲ್ ಆಗಿಬಿಟ್ಟು ವೀಡಿಯೋಸ್ನೆಲ್ಲ ಡಿಲೀಟ್ ಮಾಡಬೇಕಾದ್ರೆ ಡಿಲೀಟ್ ಆಗಿದೆ. ಆ್ಯಂಡ್ ಈ ರೂಮು ಅಷ್ಟೇ ತುಂಬ ಚೆನ್ನಾಗಿತ್ತು. ಬಟ್ ಈ ರೂಮ್ ಇದ್ದಿದ್ದು ಪಂಜಿಮಲ್ಲಿ. ನೀವು ನಮ್ಮ ರೂಮಿಂದ ವ್ಯೂ ನೋಡಿದ್ರೆ ಫುಲ್ ಕಳೆದೇ ಹೋಗ್ಬಿಡ್ತೀರ, ಅಷ್ಟು ಸಖತ್ತಾಗಿತ್ತು. ನೋಡಿ ಇದು ನೈಟ್ ವ್ಯೂ. ನಾನು ಹೇಳಿದೆ ಅಲ್ವಾ ಕ್ಯಾಮ್ರಾ ಅಷ್ಟು ಜಸ್ಟಿಸ್ ಮಾಡ್ತಾಯಿಲ್ಲ ಅಂತ. ಅಲ್ಲಿಂದ ಬಂದುಬಿಟ್ಟು ನಮ್ಮ ರೂಮಿಂದ 2 minutes ಅಷ್ಟೇ ವಾಕೇಬಲ್ ಇತ್ತು ಚರ್ಚು. ಸೊ ಚರ್ಚಿಗೆ ಹೋಗಿದ್ವಿ. ಚರ್ಚು 3:30ಗೆ ಕ್ಲೋಸ್ ಅಂತ ಹೇಳಿದ್ರು. ಇನ್ನೇನು ಮಾಡೋದು ಅಂತ ಔಟ್ಸೈಡಿಂದನೇ ನೋಡ್ಕೊಂಡು ಬಂದ್ವಿ. ಚರ್ಚಿಂದ ಬಂದಮೇಲೆ ಊಟಕ್ಕೆ ಹೋಗೋಣ ಅಂತ ರೆಡಿ ಆದ್ವಿ. ಚರ್ಚಲ್ಲಿ ಏನು ಒಂದು 15 minutes ಟೈಮ್ ಸ್ಪೆಂಡ್ ಮಾಡಿದ್ವಿ ಅಷ್ಟೇ. ಇನ್ನೇನು ವಾಕೇಬಲ್ ಇತ್ತಲ್ಲ, ಬೇಗ ಬಂದು ರೆಡಿ ಆಗಿಬಿಟ್ಟು ಅಲ್ಲೇ ನಿಯರ್ ಒಂದು ಫೇಮಸ್ ಹೋಟೆಲ್ ಮತ್ತು ಕೆಫೆ ಇತ್ತು. ಸೊ ಅಲ್ಲಿ ಹೋಗೋಣ ಅಂತ ಹೋದ್ವಿ. ನೋಡಿ ಇದೆಲ್ಲ ಕ್ರಿಸ್ಮಸ್ ಕೇಕ್ ಆಯಿತಾ, ಸೀರಿಯಸ್ಲಿ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ನಾನು ಅದೆಲ್ಲ ಡೆಕೋರೇಟಿವ್ ಪೀಸ್ ಅಂತ ಅಂದ್ಕೊಂಡೆ, ಇಲ್ಲ ಅದೆಲ್ಲ ಕೇಕ್ಸ್. ಸೊ ಈ ಥರ ಇತ್ತು ಅದು ಕೆಫೆ. ತುಂಬ ಕಾಸ್ಟ್ಲಿ ಕೂಡ. ಅದಕ್ಕೆ ನಾವು ಜಸ್ಟ್ ಒಂದು ಫ್ರೂಟ್ ಪಂಚ್ನ ತಿಂದ್ಬಿಟ್ಟು ಟೈಮ್ ಬೇರೆ ಆಗಿತ್ತು ಅಂತ ಹೊರಟ್ವಿ. 11 o'clock ಟ್ರೈನ್ ಇದ್ದಿದ್ದು. ಎಷ್ಟು ಬ್ಯಾಗ್ ತಗೊಂಬಂದಿದ್ವಿ. ಸ್ವಲ್ಪ ಹಿಂದಕ್ಕೆ ಬಂದಿಲ್ಲಿ ಮನೆಗೆ ಬಂದ್ಬಿಟ್ಟು ಇವಾಗ ಒಂದು 10 ನಿಮಿಷ ಆಯಿತು. ಟ್ರೈನ್ ಬೀರೂರಿಗೆ, ಲಾಸ್ಟ್ ಬೀರೂರಿಂದ ತರೀಕೆರೆಗೆ ಬಸ್ಸಲ್ಲಿ ಬರಬೇಕು. 11 ಗಂಟೆ ಏನೋ ಆಗಿದೆ. ಟೈಮ್ ಬಂದ್ಬಿಟ್ಟು ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಪಾರ್ಟ್ 2 ಇದೊಂದು ಪುಟ್ಟಾನಿ ವ್ಲಾಗ್. ಪಾರ್ಟ್ 1 ಇನ್ನೂ ಯಾರೆಲ್ಲ ನೋಡಿಲ್ಲ ಪ್ಲೀಸ್ ಬೇಗ ಹೋಗಿ ನೋಡಿ, ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ವ್ಲಾಗಲ್ಲಿ ಪೂಲಲ್ಲೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಇನ್ನೊಂದು ಬೀಚಲ್ಲಿ ನಾವು ಜಾಸ್ತಿ ಆಡಲಿಲ್ಲ, ಬಿಕಾಸ್ ಲಾಸ್ಟ್ ಟೈಮ್ ಹೋಗಿ ಸ್ಕಿನ್ ಸಿಕ್ಕಾಪಟ್ಟೆ ಡ್ಯಾಮೇಜ್ ಮಾಡ್ಕೊಂಬಂದಿದ್ವಿ. ಅದಕ್ಕೋಸ್ಕರ ಮೊದಲೇ ನನ್ನ ಸೆನ್ಸಿಟಿವ್ ಸ್ಕಿನ್, ಇವಾಗಲೇ ಪಿಂಪಲ್ಸ್ ಆಗಿದೆ. ಆ ವೆದರ್ ನನಗೆ ಅಡ್ಜಸ್ಟ್ ಆಗೋದೇ ಇಲ್ಲ. ಬಟ್ ಇಟ್ಸ್ ಓಕೆ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿ. ಆ 2 days ಹೆಂಗೆ ಹೋಯ್ತು ಅಂತಲೇ ಗೊತ್ತಿಲ್ಲ. ಆ ಈವೆಂಟ್ಗೆ ಇನ್ವೈಟ್ ಮಾಡಿದ್ದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಅಲ್ಲಿ ಎಂಜಾಯ್ ಮಾಡಿದ್ನೋ ಇಲ್ಲೋ, ಬಟ್ ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ. ನನಗೆ ನಿಜವಾಗ್ಲೂ ಒಂದು ಬ್ರೇಕ್ ಬೇಕಿತ್ತು. ಬಿಕಾಸ್ ಮೆಂಟಲಿ ತುಂಬ ವೀಕ್ ಆಗಿಬಿಟ್ಟಿದ್ದೆ. ಸೊ ನನ್ನ ಮೈಂಡಲ್ಲಿ ಇತ್ತು ಐ ನೀಡ್ ಅ ಬ್ರೇಕ್ ಅಂತ. ಸೊ ಅದಕ್ಕೋಸ್ಕರ ಹೋಗಿದ್ವಿ. ಬಟ್ ನೋಡೋಣ, ಐ ಆಮ್ ಬ್ಯಾಕ್. ನ್ಯೂ ಇಯರಿಂದ ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಈ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಒಳ್ಳೆ ಕಾಂಟೆಂಟ್ ಜೊತೆ ಸಿಗ್ತೀನಿ. ಐ ಹೋಪ್ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಅಷ್ಟೇ ಈ ವ್ಲಾಗ್. ಪ್ಲೀಸ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಾಟ್ಸ್ ಆಫ್ ಲವ್. ನಾನು ಎಡಿಟಿಂಗ್ ಎಲ್ಲ ಫುಲ್ ಕಂಪ್ಲೀಟ್ ಮಾಡಿ ಲಾಸ್ಟಲ್ಲಿ ನೆನಪಾಯಿತು ನನಗೆ, ನನ್ನದ್ರಲ್ಲಿ ಸ್ಟೋರೇಜ್ ಫುಲ್ ಆಯಿತು ಅಂತ ನಾನು ಅಕ್ಕನ ಫೋನ್ ಇಸ್ಕೊಂಡು ವೀಡಿಯೋ ಮಾಡಿದ್ದೆ ಅಂತ ಜಸ್ಟ್ ಕೇಳಿದೆ. ಅಕ್ಕ ನಿನ್ನ ಫೋನಲ್ಲಿ ವೀಡಿಯೋ ಮಾಡಿದ್ದೆ ಅಲ್ವಾ ಇದೆ ಅಂತ ಅವರು ಸೆಂಡ್ ಮಾಡಿದ್ರು. ಸೊ ಇನ್ನು ವಾಯ್ಸ್ ಓವರೆಲ್ಲ ಕೊಟ್ಬಿಟ್ಟಿದ್ದೀನಿ. ಆಲ್ರೆಡಿ ಎಡಿಟಿಂಗ್ ಎಲ್ಲ ಮಾಡಾಗಿತ್ತು. ಸೊ ಅದಕ್ಕೋಸ್ಕರ ಈ ಕ್ಲಿಪ್ಪಿಂಗ್ನ ಲಾಸ್ಟಲ್ಲೇ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಪಂಜಿಮಲ್ಲಿರೋ ಮ್ಯಾರಿಗೋಲ್ಡ್ ಹೋಟೆಲ್. ಈ ಹೋಟೆಲ್ ನೇಮ್ ಮ್ಯಾರಿಗೋಲ್ಡ್. ಆ್ಯಂಡ್ ತುಂಬ ಚೆನ್ನಾಗಿದೆ. ಆ್ಯಂಡ್ ವ್ಯೂ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ನಾನು ಆಗಲೇ ಹೇಳಿದೆ ಅಲ್ವಾ, ಈ ರೂಮ್ದು ಮೇಯ್ನ್ ಅಂದರೆ ವ್ಯೂ ಅಂತ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ನೈಟ್ ಹೊತ್ತಂತೂ ನಾವು ಅಲ್ಲಿ ಕರ್ಟನ್ಸ್ ಎಲ್ಲ ಓಪನ್ ಮಾಡಿಬಿಟ್ಟು ಅಲ್ಲೇ ಕೂತ್ಕೊಂಡು ವ್ಯೂನ ಎಂಜಾಯ್ ಮಾಡ್ತಾಯಿದ್ವಿ. ಆ್ಯಂಡ್ ಇಷ್ಟೇ, ನೀವೆಲ್ಲ ಈ ವ್ಲಾಗ್ನ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಬಾಯ್.